ಎಲ್ಲೋ ನನ್ನ ಹುಡುಗಿ ದಿನ ಇದೇ ರೋಡಲ್ಲಿ ಬರ್ತಾಳೆ, ನನ್ನ ನೋಡ್ತಾಳೆ, ನನ್ನ ನೋಡಿ ಸ್ಮೈಲ್ ಕೊಡ್ತಾಳೆ ಅಂತ ಏನೋ ಒಂದಿಲ್ಲೋ ಎಲ್ಲೋ ಕಾಣಿಸ್ತಾನೆ ಇಲ್ಲಲ್ಲೋ. ನೋ ನೀನು ಬಿಡೋದೆಲ್ಲ ಬಂಡಲು ಅಂತ ಇವತ್ತು ಗ್ಯಾರಂಟಿ ಆಗೋಯ್ತು ಬಿಡು. ಬಂಡಲ್ ಅಲ್ಲ ಕಣೋ, ದಿನ ನಿಜವಾಗ್ಲೂ ಇದೇ ಟೈಮ್ ಬರ್ತಾಳೆ ಗೊತ್ತಾ. ಅದೆಲ್ಲೋ ಕಾಣಿಸ್ತಾನೆ ಇಲ್ಲ. ವಾವ್, ಇವಳಲ್ಲ ಕಣೋ, ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನನ್ನೇ ಯಾವ ಮಾರಸ್ತ್ಯಾ? ಸತ್ಯವಾಗ್ಲೂ ಇವಳಲ್ಲ ಕಣೋ. ಒಂದ್ ನಿಮಿಷ ಇರು, ನೋಡ್ಕೊಂಡ್ಬರ್ತೀನಿ. ಎಲ್ಲ ಹೋಗ್ತಾ ಇದ್ಯಾ? ನೀನ್ ಹುಡುಗಿ ಅವಳಲ್ಲ ತಾನೆ ಕಣ, ಮತ್ತೆ ಇನ್ಯಾಕೋ ನೀವು ಅವಳು ಜವಾಬ್ದಾರಿ ಬಿಟ್ಟಾಕ ನಾನು ನೋಡ್ಕೊಂಡ್ಬರ್ತೀನಿ. ಇವಳು ಯಾರೋ ಗೊತ್ತಿಲ್ಲ ಕಣೋ, ಇವಳು ಮುಖ ನೋಡೋ ನನಗೆ ಭಯ ಆಗ್ತಿದೆ. ತುಂಬಾ ಡೀಸೆಂಟ್ ಒಂದ್ಸಲ ಕಾಣಿಸ್ತಾ ಕಣೋ. ಡೀಸೆಂಟಾ? ನಾನು ಹಾಕಿರೋ ಸೆಂಟಲ್ಲೇ ಅವಳನ್ನ ಹಂಟ್ ಮಾಡಿ ನನ್ನ ಹೆಸರನ್ನ ಅವಳ ಹೃದಯದಲ್ಲಿ ಪ್ರಿಂಟ್ ಮಾಡಿ ಬಲ್ಲ ಅಂದ್ರೆ ನನ್ನ ಹೆಸರು ಉಪೇಂದ್ರ ಎಲ್ಲ ಬರ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಈಗ ಟೈಮ್ ಎಷ್ಟು ಕೇಳ್ಬೋದಾ? ನಿನ್ನೆ ಇಷ್ಟೊತ್ತಿಗೆ ಎಷ್ಟಾಗಿತ್ತೋ ಅಷ್ಟು. ಹೂವಾ, ಬಹಳ ಚೆನ್ನಾಗಿ ಮಾತಾಡ್ತೀರಾ. ಅಂದಾಗೆ ನೀವಿಲ್ಲಿ ಬಸ್ ಕಾಯ್ತೀರಾ ಅಂತ ನಾನು ಹೇಳ್ತೀನಿ, ನೀವು ಹೂ ಅಂತೀರಾ. ಈಸ್ ಇಟ್? ಓಹ್ ಸಾರಿ, ಇದು ಬಸ್ ಸ್ಟ್ಯಾಂಡ್ ಅಲ್ಲ, ಆಟೋ ಕಾಯ್ತಿದ್ದೀರಾ. ನಾನು ಆಟೋಗೆ ಕಾಯ್ತಿರೋದು. ಗೊತ್ತು. ಗೊತ್ತಾ? ಅಂದಾಗೆ ನಿಮ್ಮ ಹೆಸರು? ಓಹ್ ನನ್ನ ಹೆಸರು ಉಪೇಂದ್ರ ಅಂತ. ಗೊತ್ತು. ವಾವ್, ಅದು ಗೊತ್ತಾ? ನಮ್ಮ ಮನೆ ಇಲ್ಲೇ ಪಕ್ಕದ ರೋಡಲ್ಲಿ ಇರೋದು. ಗೊತ್ತು. ಅದು ಗೊತ್ತಾ? ಅಂದಾಗೆ ನಾನು ಏನ್ ಕೆಲಸ ಮಾಡ್ತಿರ್ಬೇಕಂತ ನಿಮಗೆ ಗೊತ್ತಿರ್ಬೇಕು. ಗೊತ್ತು. ಫ್ಯಾಂಟಾಸ್ಟಿಕ್. ಓಹ್, ಅಂದಾಗೆ ನನ್ನ ಬಗ್ಗೆ ನೀವು ಬಹಳ ತಿಳ್ಕೊಂಡಿದ್ದೀರಾ ಅಂತಾಯ್ತು. ಎಸ್, ನಿಮ್ ಹೈಟು, ವೇಟು, ಕುಲ, ಜಾತಕ ಎಲ್ಲ ಗೊತ್ತು. ಓಹೋ, ಎಲ್ಲ ಗೊತ್ತಾ? ಅಂದಾಗೆ ನನ್ನ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ನಿಮ್ಗೆ ಯಾರು ಕೊಟ್ರು ಅಂತ ಕೇಳ್ಬೋದಾ? ನಿಮ್ಮ ಮಾಜಿ ಗರ್ಲ್ ಫ್ರೆಂಡ್. ಲುಕ್ ಮಿಸ್ಟರ್, ಮತ್ತೆ ನಿಮ್ ಪರಿಚಯ ಈ ತರ ಮಾಡ್ಕೊಳಕ್ ಬಂದ್ರೆ ನಾನು ನನ್ನ ಚಪ್ಪಲಿ ಪರಿಚಯ ಮಾಡಿಸ್ಬೇಕಾಗುತ್ತೆ. ಅಯ್ಯಯ್ಯೋ, ನೀವು ನಾನು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾನು ಬಹಳ ಡೀಸೆಂಟು. ನೆನ್ನೆನೆ ನನ್ನ ಮಾಜಿ ಲವರ್ನೆಲ್ಲ ಬಿಟ್ಟಾಕ್ಬಿಟ್ಟೆ. ಇವತ್ತಿಂದ ನೀವೇ ನನ್ನ ಹೊಸ ಲವರು. ಬನ್ನಿ ಪಿಕ್ಚರ್ ಮಾಡೋಣ. ಓ ಶ್ರೀಮಾನ್ ಷಣ್ಮುಖಂ ಸುಂದರವರಿಗೆ ನಮೋ ನಮ. ವಿಶ್ ಮಾಡಂಗಿದ್ರೆ ಸ್ಥಿರ ವಿಶ್ ಮಾಡಿ. ಈ ತರ ವ್ಯಂಗ್ಯ ಗಿಂಗ್ಯ ನಾನು ತಿಳ್ಕೊಬಿಡಿ, ಗೊತ್ತಾಯ್ತಾ? ಶ್ರೀಮದ್ ರಮಣ ಗೋವಿಂದ ಹರಿ ಗೋವಿಂದ ಗೋವಿಂದ. ಏನಯ್ಯ ಮಂಗಳೂರು ಕೆಲಸ ಹಾಕಿನ ಮುಂಚೆನೆ ಗೋವಿಂದ ಅಂತಿದ್ಯಲ್ಲ, ಅಷ್ಟು ಬೇಳೆ ಮೂರ್ನಾಮ ಹಾಕ್ಸ್ಕೊಂಡ್ಬಿಟ್ಯಾ ಹೇಗೆ? ಮುಖ ನೋಡಿದ್ರೆ ಮೂರ್ನಾಮ ಏನು, ಸಹಸ್ರನಾಮನೇ ಆದಾಗಿದೆ. ಕರೆಕ್ಟಮ್ಮ. ಮಂಗಳೂರು ಬಾಸ್ ಬಂದ್ಯಾರೇನ? ಇನ್ನೂ ಬರಲಿಲ್ಲ ಮಾರಾಯ. ಇನ್ಯಾರ ಹತ್ರ ಊಹಿಸ್ಕೊಂಡ್ಯೋ? ಆ ಬಾಸ್ ಚಮಚ ಗುರು ಹತ್ರನ? ಚಮಚದ ಚಮಚ ಉಂಟಲ್ಲ ಅವರ ಹತ್ತಿರ. ಷಣ್ಮುಖ ಸುಂದರ ಮಾತ್ರ. ಏನ್ರಯ್ಯ ಬೆಳಗ್ಗೆ ದೇವ್ರ ನಾಮ ಹೇಳೋ ಹಾಗೆ ನನ್ನ ಹೆಸರು ಹೇಳ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಏನಿಲ್ಲ ಸರ್, ಬೆಳಿಗ್ಗೆ ಮಂಗಳೂರಿಗಾಗಿರೋ ಅವಮಾನ ನೋಡಿದ್ರೆ ನಾವು ನೀವು ಗುಡ್ ಮಾರ್ನಿಂಗ್ ಹೇಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ವಿ. ನೋಡ್ರಿ, ನೀವು ಗುಡ್ ಮಾರ್ನಿಂಗ್ ಹೇಳಿದ್ರೇನು ಹೇಳ್ತಿದ್ರೇನು, ಆದ್ರಿಂದ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಸುಮ್ನೆ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿಮ್ ಕೆಲಸ ನೋಡ್ಕೊಳ್ಳಿ ಅಷ್ಟೇ. ಸರಿನಪ್ಪ. ಒಂದ್ ಸಿಗರೇಟ್ ಇದ್ರೆ ಕೊಡ್ತೇನಮ್ಮ. ಯಾಕೋ ತಲೆ ಎಲ್ಲ ಕೆಟ್ಟು ಕೆಳಗೆ ಹೋಗ್ಬಿಟ್ಟಿದಮ್ಮ. ಹೌದೌದು, ಓಸಿ ಸಿಗರೇಟ್ ಇವಾಗಿದ್ರೆ ತಲೆ ಒಂದೇ ಏನು, ಫುಲ್ ಬಾಡಿನೇ ಕೆಟ್ಟು ಕೆಳಗೆ ಹೋಗುತ್ತೆ. ಓಯ್ ಮಾರಾಯ, ಓಸಿ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಮುಚ್ಚೆ ಬಾಯಿ. ಇನ್ನೊಂದ್ಸತಿ ನಾನು ಏನಾರ ಕಂಡ ಮಾಡಿದ್ರೆ ಹಲ್ಕಿದ್ ಕೈ ಕೊಟ್ಬಿಡ್ತೀನಿ, ಹುಷಾರ್. ನೀನು ಹಲ್ಲು ಕಿತ್ತು ಕೈಯಲ್ಲಿ ಕೊಟ್ರೆ ನನಗೆಂತ ಮಂಡೆ ಬೇಸಿ ಇಲ್ಲ ಮಾರಾಯ. ಡಾಕ್ಟರ್ ಬಿಸಿ ಉಳಿಯಿತು. ಅಕಸ್ಮಾತ್ ನಮ್ಮ ಬಾಸಿನ ಚಮಚ ಸಸ್ಪೆನ್ಷನ್ ಆರ್ಡರ್ ಕೈಯಲ್ಲಿ ಕೊಟ್ರೆ ಎಂತ ಮಾಡುದು ಅಂತ. ಹೊರಗಡೆ ಏನೋ ಗಂಧಾರಿ ಕೆಲಸನೇ ನಡೀತಾ ಇದೆ. ಇಲ್ಲ ಅಂದ್ರೆ 2 ಗಂಟೆಯಿಂದ ಅದೇನ ಮೀಟಿಂಗ್ ಮಾಡ್ತಾರೆ. ಅಂತದ್ದೇನಿರಲ್ಲಮ್ಮ, ವಾರದ ಕಲೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಏನ್ ಸರ್ ಮೀಟಿಂಗ್ ಮುಗಿತಾ? ಏನಂತಾರೆ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಸಾಹೇಬ್ರು? ಹೇಳೋಕ್ ಕಷ್ಟ ಅಂತ ಬರ್ದ್ ಕಳ್ಸಿ ತಗೊಳ್ಳಿ. ಏನಿದು? ನೀವೇ ಓದ್ ನೋಡಿ, ಗೊತ್ತಾಗತ್ತೆ. ಅಕಸ್ಮಾತ್ ಮತ್ತೂ ಗೊತ್ತಾಗ್ಲಿಲ್ಲ ಅಂದ್ರೆ ಅಚ್ಚ ಕನ್ನಡದಲ್ಲಿ ನಾನೇ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಓಯ್, ಇದೆಂತದ ಮಾರಾಯ, ಲೇಟಾಗಿ ಬಂದಕ್ಕೆ ಹಿಂಗೆ ಮೆಮ್ಮು ಕೊಡ್ತಾರ? ಆ ಚಮಚ ಅಂದ್ಬಿಟ್ರೆ ಬರೀ ಮೆಮೋ ಅಲ್ಲ, ಟರ್ಮಿನೇಷನ್ ಆರ್ಡರ್ ಕೊಡ್ತಾನೆ. ಇದಕ್ಕೊಂದು ದಾರಿ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮ್ಯಾಟರ್ ಸರಿ ಇದೆ, ಚೆಕ್ ಮಾಡ್ಬಿಡಿ ಸರ್. ಏನಿವತ್ತು?
ಎಲ್ಲರೂ ಆಫೀಸಿಗೆ ಟೈಮ್ ಸರಿಯಾಗಿ ಬಂದ್ಬಿಟ್ಟಿದ್ರಲ್ಲ. ಅಂತೂ ಬಿಸಿ ಆಗದೆ ಬೆಣ್ಣೆ ಕರಗಲ್ಲ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರಿ. ತಪ್ಪು ಮಾಡದೇ ಇರೋದೇ ಎಲ್ಲದಕ್ಕಿಂತ ದೊಡ್ಡ ಜಾಣತನ ಅನ್ನೋದನ್ನ ಅಟ್ಲೀಸ್ಟ್ ಈಗಲಾದ್ರೂ ತಿಳ್ಕೊಳ್ಳಿ. ತಪ್ಪು ಮಾಡದೇ ಇರೋದು ಮಾತ್ರ ಜಾಣತನ ಅಲ್ಲೋ, ತಪ್ಪು ಮಾಡದೇ ಇರೋರ ಹತ್ರ ತಪ್ಪು ಮಾಡಿಸೋದು ಜಾಣತನನೇ. ನೀ ಎಷ್ಟು ಸಾರಿ ನೋಡಿದ್ರು ನಿನ್ನ ವಾಚ್ ಅದ್ರ ಸ್ಪೀಡಲ್ಲೇ ನಡೆಯುತ್ತೆ ವಿನಃ ಫಾಸ್ಟ್ ಆಗಲ್ಲ. ಅದ್ರ ಬದಲು ನೀನೇ ಸ್ವಲ್ಪ ಫಾಸ್ಟ್ ಆಗಿ ಈ ಅಪ್ಲಿಕೇಶನ್ಗೆಲ್ಲ ಕಾಲ್ ಲೆಟರ್ ರೆಡಿ ಮಾಡು. ವಿಶ್ವ ಸಿಗರೇಟ್ ಇಲ್ಲಪ್ಪ, ಸುಮ್ಮನೆ ತಲೆ ತಿನ್ಬೇಡ. ಸಿಗರೇಟ್ ಅಲ್ಲ ಕಣ, ಇಲ್ಲ ಇಲ್ಲಿ ಏನಿದೆ ಹೇಳ? ನಮ್ಮ ಬಾಸ್ ಪರ್ಸನಲ್ ಸೆಕ್ರೆಟರಿ ಪೋಸ್ಟ್ ಬಂದ ಅಪ್ಲಿಕೇಶನ್ ಫಾರ್ಮ್ ಅಲ್ವಾ? ಹ್ಞೂ, ಈ ಫೋಟೋ ಯಾರ್ದು ಹೇಳ? ಯಾರು ಮಾರ ಹುಡುಗಿ, ಎಷ್ಟು ಚಂದ ಉಂಟು ಮಾರ. ಅವಳು ಕಣ್ಣು ನೋಡು. ಇವಳು ಕಣ್ ಕಂಡ್ರೆ ನಿನಗೇನ ಯಾವ್ಬೇಕಾಗಿರೋದು? ಸುಮ್ಮನೆ ಹೋಗ ಕೆಲಸ ನೋಡೋಗ. ಸರಿ ಬಿಡು ಮಾರ, ನನಗೆ ಯಾಕೆ ಈ ತಲೆ ಬಿಸಿ ಎಲ್ಲ. ವಿಶ್ವ, ನಮ್ಮ ಬಾಸ್ ಚಮಚ ಸರಿಯಾದ ಪಾಠ ಕಲಿಸ್ಬೇಕು ಅಂದ್ರೆ ಈ ಕೈಯಾಳಿಯಿಂದನೇ ಸಾಧ್ಯ. ಏನಂತೀಯ? ಅದ್ಯಾಗೋ ಅವನಿಗೂ ಇವಳಿಗೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲದೆ ಇದ್ರೆ ನಮ್ಮ ಸಂಬಂಧ ಸೃಷ್ಟಿ ಮಾಡೋಣ. ಅದ್ಯಾಗೆ? ಹೇಗೆ ಗೊತ್ತಾ? ಅಪ್ಲೈ ಮಾಡಿದ ಬೇರೆ ಎಲ್ಲಾ ಹುಡುಗಿರಿಗೆ ಕಾಲ್ ಲೆಟರ್ಸ್ ಹೋದ್ರೆ ಈ ಒಂದು ಹುಡುಗಿಗೆ ಮಾತ್ರ ಕಾಲ್ ಲೆಟರ್ಸ್ ಬದಲು ಲವ್ ಲೆಟರ್ ಹೋಗುತ್ತೆ. ಲವ್ ಲೆಟ್ರಾ? ಎಸ್. ಕಲಾನಿಧಿ ಫೈನಾನ್ಸ್ ಕಾರ್ಪೊರೇಷನ್ ನ ಚೀಫ್ ಎಕ್ಸಿಕ್ಯೂಟಿವ್ ಮಿನಿಸ್ಟರ್ ಗುರುಪ್ರಸಾದ್ ಹೆಸರಲ್ಲಿ ಲವ್ ಲೆಟರ್. ಹಲೋ, MD here? ನೀನೇನಾ ಕಲಾನಿಧಿ ಫೈನಾನ್ಸ್ ಕಾರ್ಪೊರೇಷನ್ ಬಾಸು? ಯಾರೇ ನೀವು? ಮೊದಲು ಮರ್ಯಾದೆ ಕೊಟ್ಟು ಮಾತಾಡೋದು ಕಲೀರಿ. ಮರ್ಯಾದೆ ಬಗ್ಗೆ ನಿನ್ನ ಹತ್ರ ಲೆಕ್ಚರ್ ಕೇಳಕ್ಕಲ್ಲ ನಾ ಫೋನ್ ಮಾಡಿರೋದು. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅಲ್ಲಯ್ಯ, ಯಾಕೆ ನಮ್ಮ ಗುರು ಕೆಲಸದಿಂದ ತೆಗೆದೆ? ಅಕಸ್ಮಾತ್ ಅವ್ನು ಲವ್ ಲೆಟರ್ ಬರ್ದಿದ್ದ ಅಂತಾನೆ ಇಟ್ಕೋ, ಆದ್ರೆ ನಿನ್ಗೇನಯ್ಯ ಲಾಸ್? ಯಾವನು ನೀನು? ನೋಡೋ, ಒಳ್ಳೆ ಮಾತಲ್ಲಿ ನಾಳೆನೆ ನಮ್ಮ ಗುರು ನಾ ಕೆಲ್ಸಕ್ಕೆ ತಗೊಂಡ್ರೆ ಸರಿ, ಇಲ್ಲ ಅಂದ್ರೆ ಬ್ಲಡಿ ಫೂಲ್. ಇಲ್ಲ ಅಂದ್ರೆ ಏನೋ ಮಾಡ್ತಿ? ಏನು ಮಾಡ್ತೀನ? ನೀನ್ ಆಫೀಸ್ಗೆ ಬಾಂಬ್ ಹಾಕ್ಬಿಡ್ತೀನಿ. ಮೊದಲು ಸರಿಯಾಗಿ ಚಡ್ಡಿ ಹಾಕಕ್ ಕಲಿಯೋ. ಬಾಂಬ್ ಹಾಕ್ತಾರಂತೆ, ಬಾಂಬು. ಅಲ್ಲ ಕಣೋ, ಆಫೀಸಿಂದ ಕಾಫಿಗೆ ಅಂತ ಕರ್ಕೊಂಡ್ಬಂದು ಇಲ್ಲಿ ನೋಡಿದ್ರೆ ಬಾಸ್ಗೆ ಫೋನ್ ಮಾಡಿ ಎದುರಿಸ್ತಾ ಇದೆಯಲ್ಲ, ಏನ್ ಸಮಾಚಾರ? ಅದೇ ಕಣೋ ಪ್ಲಾನು. ಈಗ ನಾನು ಯಾರ ಹೆಸರಲ್ಲಿ ಫೋನ್ ಮಾಡಿದೆ ಹೇಳು? ಗುರುಗ್ ಸಪೋರ್ಟಿಂಗ್ ಆಗಿ ಬಾಸ್ಗೆ ಎದುರಿಸಿ ಫೋನ್ ಮಾಡಿದೆ. ಆಗ ಬಾಸ್ ಏನಂತ ತಿಳ್ಕೊಂತಾನೆ, ಇವೆಲ್ಲ ಗುರುದೇ ಕಿತಾಪತಿ ಅಂತ ತಿಳ್ಕೊಂತಾನೆ. ಆಗ ಬಾಸ್ಗೆ ಗುರು ಮೇಲೆ ಕೋಪ ಡಬಲ್ ಆಗುತ್ತೆ ಅಷ್ಟೇ. ಅದೇನೋ ಸರಿ, ಆದ್ರೂ ಅಕಸ್ಮಾತ್ ಈ ಲವ್ ಲೆಟ್ರು, ಬೆದರಿಕೆ ಫೋನು ಇದೆಲ್ಲ ಕಿತಾಪತಿ ನಮ್ದೇ ಅಂತ ಬಾಸ್ ಗೊತ್ತಾಗ್ಬಿಟ್ರೆ? ನೆವರ್ ನೆವರ್. ಇವನೇನೇ ಮಾಡಿದ್ರು ಅದು 100% ಫುಲ್ ಪ್ರೂಫ್ ಆಗಿರುತ್ತಮ್ಮ. ನೀನೇನು ಯೋಚನೆ ಮಾಡೋಣ, ಕಮಾನ್ ಹೋಗೋಣ ಬಾ. ಒಳ್ಳೆ ನವರಾತ್ರಿ ಗೊಂಬೆಗಳ ಹಾಗೆ ಇನ್ನೂ ನಿಂತಿದ್ದೀರಲ್ರಿ. ಮೊದಲು ಮಾಡಿದ್ದು ತಪ್ಪಾಗ್ತಿದ್ದ ಗುರುಪ್ರಸಾದ್ ಹತ್ರ ಕ್ಷಮೆ ಕೇಳ್ರಿ. ಸಾರಿ ಸರ್, ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ ಸರ್. ಇಟ್ಸ್ ಆಲ್ ರೈಟ್. ಇನ್ಮೇಲಾದ್ರೂ ಇಂಥ ಚಿಲ್ಲರೆ ಕೆಲಸ ಬಿಟ್ಟು ಸರಿಯಾಗಿ ಬದುಕೋದನ್ನ ಕಲೀರಿ. ಸರಿ ಸರಿ. ನೀವು ಮಾಡಿರೋ ತಪ್ಪಿಗೆ ನಿಮ್ಮನ್ನೆಲ್ಲ ಡಿಸ್ಮಿಸ್ ಮಾಡ್ಬೇಕಂತಿದ್ದೆ. ಏನೋ ಗುರುಪ್ರಸಾದ್ ಹೇಳಿದ್ರಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ.